ಇವತ್ತು ಮತ್ತು ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಯುವ ಸಮುದಾಯ ಹೇಗೆ ಅದಕ್ಕೆ ತಯಾರಾಗಬೇಕು. ಯಾಕಂದ್ರೆ ನಾವು ಜಾಗತಿಕವಾಗಿ ಇವತ್ತಿನ ಒಂದು ಏನು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಹೋಗ್ತಾ ಇರಬೇಕು. ಇದರ ಜೊತೆಗೆ ಮಕ್ಕಳ ಕಲಿಕೆಯ ರೀತಿ ಇವೆಲ್ಲವೂ ಬದಲಾವಣೆ ಆಗಿದೆ. ಮತ್ತು ನಮಗೆ ಇವತ್ತಿನ ಒತ್ತಡಗಳು, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಬದಲಾವಣೆಗಳೇನು ಗಮನಿಸ್ತಾ ಇದ್ದೀವಿ, ಇದನ್ನು ಕೂಡ ನಮ್ಮ ಮಕ್ಕಳು ತಗೋಬೇಕಲ್ಲ. ಹೌದು. ಇದನ್ನೆಲ್ಲ ಎದುರಿಸಿ ಹೇಗೆ ಒಂದು ಒಳ್ಳೆಯ ಮನುಷ್ಯನಾಗಿ ಸಮಾಜದಲ್ಲಿ ಬದುಕಬೇಕು. ಇದು ಒಂದೇನೆಂದರೆ ಸಾಕಷ್ಟು ಒತ್ತಡಗಳು ಇವ ಸಮಸ್ಯೆಗಳು ಬಂದಾಗ ಮಕ್ಕಳಿಗೆ ಎದುರಿಸೋದು ಹೇಗೆ ಅಂತ ಇವತ್ತು ದೊಡ್ಡ ಸಮಸ್ಯೆ ನಾವು ಕಾಣ್ತಾ ಇದ್ದೇವೆ. ಶೈಕ್ಷಣಿಕವಾಗಿ ಮಾತ್ರ ಇರೋದಲ್ಲ, ಆಮೂಲಾಗ್ರವಾಗಿ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಆಮೂಲಾಗ್ರವಾಗಿ ಒಂದು ಮಗುವನ್ನ ತಯಾರು ಮಾಡೋದು ಹೇಗೆ, ಮತ್ತು ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರತ ಇವತ್ತೇನು ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೂ ಕೂಡ ಏನೋ ಬೇಕಲ್ಲ. ಸೊ ಅದನ್ನು ಕೊಡೋ ದೃಷ್ಟಿನಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ತಯಾರಾಗಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ.